IPL 2025 ರಿಟೆನ್ಷನ್ ರೂಲ್ ಆಲ್ರೆಡಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ. ಈ ಒಂದು ರಿಟೆನ್ಷನ್ ರೂಲ್ ಯಾವ ರೀತಿ ಇದೆ ಗೊತ್ತಾ? ಈ ಒಂದು ರೂಲ್ಸ್ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಮೈಂಡ್ ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಸೊ ಯಾರು ನಿನ್ನೆ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ, ಯಾರು ಈ ಒಂದು ನಿರ್ಧಾರ ತಗೊಂಡಿದ್ದಾರೋ ಅವರಿಗೆ ನನ್ನೊಂದು ಬಿಗ್ ಸಲ್ಯೂಟ್ ಗುರು. ಇದು ಆಕ್ಚುಲಿ ಮೆಗಾ ಆಕ್ಷನ್ ಅಂದ್ರೆ. ಸೊ ಯಾವ ರೀತಿ ಈ ಒಂದು ಮೆಗಾ ಆಕ್ಷನ್ಗೂ ಮುಂಚೆ ರಿಟೆನ್ಷನ್ ಪಾಲಿಸಿ ಇದೆ ಮತ್ತು ಯಾವೆಲ್ಲ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದ್ದಾವೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಯಾವ ರೀತಿ ರಿಟೆನ್ಷನ್ ಪಾಲಿಸಿ ಇದೆ. ಸೊ ನಮ್ಮ BCCI ಬರೋಬ್ಬರಿ 6 ಪ್ಲೇಯರ್ನ ರಿಟರ್ನ್ ಮಾಡ್ಕೋದಕ್ಕೆ ಕೊಟ್ಟಿದ್ದಾರೆ. ಸೊ ಈ 6 ಪ್ಲೇಯರ್ ಅಲ್ಲಿ ಬರೋಬ್ಬರಿ 5 ಪ್ಲೇಯರ್ನ ಬಿಫೋರ್ ಮೆಗಾ ಆಕ್ಷನ್ಗೂ ಮುಂಚೆ ರಿಟರ್ನ್ ಮಾಡ್ಕೋಬಹುದು ಮತ್ತು 1 ಪ್ಲೇಯರ್ನ RTM ಕಾರ್ಡ್ನ ಯೂಸ್ ಮಾಡಿ ರಿಟರ್ನ್ ಮಾಡ್ಕೋಬಹುದು. ಸೊ ಇನ್ನೊಂದೇನಪ್ಪ ಅಂದ್ರೆ 5 ಪ್ಲೇಯರ್ನ ರಿಟರ್ನ್ ಮಾಡ್ಕೋಬಹುದು. ಇದರಲ್ಲಿ ಸೊ ಯಾವ್ದು ಬೇಕಾದರೂ ಓವರ್ಸ್ ಆಗಲಿ ಅಥವಾ ಇಂಡಿಯನ್ ಪ್ಲೇಯರ್ ರಿಟರ್ನ್ ಮಾಡ್ಕೋಬಹುದು. ಆದರೆ ಒಂದೇನಪ್ಪ ಅಂದ್ರೆ ಸೊ ಮ್ಯಾಕ್ಸಿಮಮ್ 2 ಪ್ಲೇಯರ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟರ್ನ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಅನ್ಕ್ಯಾಪ್ಡ್ ಪ್ಲೇಯರ್ ಅಂದ್ರೆ ಇಲ್ಲಿ ಮಾತ್ರ ಶೋ ಶಾಟ್ ಹಾಕಿಸಿ ಬರುವಂತಹ IPL 2025 ಅಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರು ಮತ್ತೆ ಆಡಲಿದ್ದಾರೆ. ಸೊ ಈ ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಬರೋಬ್ಬರಿ 4 ಕೋಟಿ ಕೊಟ್ಟು ಧೋನಿ ಅವ್ರನ್ನ CSK ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ಕೋಬಹುದು. ಇದು ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ಅನ್ಕ್ಯಾಪ್ಡ್ ಪ್ಲೇಯರ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಡಿಯಾ ಪರ ಮ್ಯಾಚ್ ಅನ್ನು ಆಡಿರಬಾರ್ದು ಅಂತ ಪ್ಲೇಯರ್ಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಕರೀತಾರೆ. ಇನ್ನೊಂದೇನಪ್ಪ ಅಂದ್ರೆ ನಮ್ಮ BCCI ಒಂದು ಹೊಸ ರೂಲ್ ಅನ್ನು ತಂದಿದ್ದಾರೆ. ಅದು ಏನಂದ್ರೆ ಸೊ ಇಂಡಿಯಾ ಪರ ಲಾಸ್ಟ್ 5 ವರ್ಷ ಅಥವಾ 5 ವರ್ಷಕ್ಕಿಂತ ಜಾಸ್ತಿ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡಿರಬಾರ್ದು ಅಂತ ಪ್ಲೇಯರ್ಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂತ ಪ್ಲೇಯರ್ ಯಾರಪ್ಪ ಅಂದ್ರೆ MS ಧೋನಿ ಅವರು ಬರ್ತಾರೆ, ಮೋಹಿತ್ ಶರ್ಮಾ ಅವರು ಬರ್ತಾರೆ, ಸಂದೀಪ್ ಶರ್ಮಾ ಅವರು ಬರ್ತಾರೆ, ಪಿಯೂಷ್ ಚಾವ್ಲಾ ಬರ್ತಾರೆ ಮತ್ತು ವಿಜಯ್ ಶಂಕರ್ ಸಹ ಬರ್ತಾ ಇದ್ದಾರೆ. ಇಂಥ ಪ್ಲೇಯರ್ಗೆ ಅವರವರ ಟೀಮು ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಅವರನ್ನ ರಿಟರ್ನ್ ಮಾಡ್ಕೋಬಹುದು ಗುರು. ನೆಕ್ಸ್ಟ್ ಅಪ್ಡೇಟ್, ಪ್ರತಿಯೊಂದು ಟೀಮು ನಾವು 5 ಪ್ಲೇಯರ್ಗೆ ರಿಟರ್ನ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವರು ಬರೋಬ್ಬರಿ 75 ಕೋಟಿನ ಖರ್ಚು ಮಾಡಬೇಕಾಗುತ್ತೆ. ಸೊ ಪರ್ಸು ಯಾವ ರೀತಿ ಇದೆ ಅಂದ್ರೆ ರಿಟೆನ್ಷನ್ ಪರ್ಸು ಯಾವ ರೀತಿ ಇದೆ ಅಂದ್ರೆ ಫಸ್ಟ್ ಪ್ಲೇಯರ್ಗೆ ಅಂದ್ರೆ ಫಸ್ಟ್ ರಿಟೆನ್ಷನ್ ಪ್ಲೇಯರ್ಗೆ ಬರೋಬ್ಬರಿ 18 ಕೋಟಿನ ಕೊಡಬೇಕಾಗುತ್ತೆ. ಸೆಕೆಂಡ್ ಪ್ಲೇಯರು ರಿಟೆನ್ಷನ್ಗೆ ಬರೋಬ್ಬರಿ 14 ಕೋಟಿನ ಕೊಡಬೇಕಾಗುತ್ತೆ. ಥರ್ಡ್ ಪ್ಲೇಯರು ರಿಟೆನ್ಷನ್ಗೆ 11 ಕೋಟಿನ ಕೊಡಬೇಕಾಗುತ್ತೆ. ಫೋರ್ತ್ ಪ್ಲೇಯರು ರಿಟೆನ್ಷನ್ಗೆ ಬರೋಬ್ಬರಿ 18 ಕೋಟಿನ ಕೊಡಬೇಕಾಗುತ್ತೆ. ಫೈನಲಿ ಫಿಫ್ತ್ ಪ್ಲೇಯರ್ ರಿಟೆನ್ಷನ್ಗೆ ಬರೋಬ್ಬರಿ ಮತ್ತೆ 14 ಕೋಟಿನ ಕೊಡಬೇಕಾಗುತ್ತೆ. ಇದು ಈ ತರ ಇದೆ. ಸೊ ಇವೆಲ್ಲ ಪ್ಲಸ್ ಮಾಡಿದ್ರೆ ಬರೋಬ್ಬರಿ 75 ಕೋಟಿ ಆಗುತ್ತೆ ಗುರು. ಸೊ ಇಲ್ಲಿ 75 ಕೋಟಿ ಇಲ್ಲೇ ಹೋದ್ರೆ ಇನ್ನವರು ಮೆಗಾ ಆಕ್ಷನ್ ಅಲ್ಲಿ ಯಾವ ಪ್ಲೇಯರ್ಗೆ ತಗೋತಾರೆ. ನೆಕ್ಸ್ಟ್ ಅಪ್ಡೇಟ್, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟೀಮು ಇಲ್ಲ ಗುರು ನಾವು ಬಿಫೋರ್ ಮೆಗಾ ಆಕ್ಷನ್ ಮುಂಚೆ ನಾವು ಒಂದೇ ಪ್ಲೇಯರ್ನ ರಿಟರ್ನ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವರು ಒಂದೇ ಪ್ಲೇಯರ್ನ ರಿಟರ್ನ್ ಮಾಡ್ಕೋಬಹುದು. ಮೆಗಾ ಆಕ್ಷನ್ ಅಲ್ಲಿ ಬರೋಬ್ಬರಿ 5 ಪ್ಲೇಯರ್ನ RTM ಕಾರ್ಡ್ನ ಯೂಸ್ ಮಾಡಿ ರಿಟರ್ನ್ ಮಾಡ್ಕೋಬಹುದು. ಅದು ಸಹ ಆಪ್ಷನ್ ಇದೆ. ಇನ್ನೊಂದೇನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟೀಮು 5 ಪ್ಲೇಯರ್ನ ರಿಟರ್ನ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಲ್ಲಿ ಮಾತ್ರ 5 ಪ್ಲೇಯರ್ಗೆ ರಿಟರ್ನ್ ಮಾಡೋದಕ್ಕೆ ಬರೋಬ್ಬರಿ 75 ಕೋಟಿನ ಖರ್ಚು ಮಾಡಬೇಕಾಗುತ್ತೆ. ಆದರೆ ಟೋಟಲ್ ಪರ್ಸ್ ಇರೋದು ಓನ್ಲಿ 120 ಕೋಟಿ ಮಾತ್ರ. ಇಲ್ಲಿ ಎಲ್ಲಾ ಪ್ಲೇಯರ್ನ ರಿಟರ್ನ್ ಮಾಡಿದ್ರೆ ಅವರಿಗೆ ಉಳಿದಿರೋದು ಜಸ್ಟ್ 45 ಕ್ರೋರ್ ಮಾತ್ರ. ಈ 45 ಕೋಟಿ ಇಟ್ಟುಕೊಂಡು ಮೆಗಾ ಆಕ್ಷನ್ ಅಲ್ಲಿ ಯಾವ ರೀತಿ ಪ್ಲೇಯರ್ನ ಬೈ ಮಾಡ್ತಾರೋ ಗೊತ್ತಿಲ್ಲ. ಅದು ಅವರವರ ಟೀಮು ಮತ್ತು ಅವರವರ ಸ್ಟ್ರಾಟಜಿಗೆ ಬಿಟ್ಟಿದ್ದು. ಆದರೆ ನನ್ನ ಪ್ರಕಾರ ಮೋಸ್ಟ್ ಆಫ್ ದಿ ಟೀಮ್ಸು ಜಾಸ್ತಿ ಆಲ್ಮೋಸ್ಟ್ 5 ಪ್ಲೇಯರ್ನ ರಿಟರ್ನ್ ಮಾಡೋಂತ ಕಾಣ್ತಾ ಇದೆ. ಯಾಕೆಂದ್ರೆ ಮೇ ಬಿ 3 ಅಥವಾ 4 ಪ್ಲೇಯರ್ ರಿಟರ್ನ್ ಮಾಡ್ಕೋಬಹುದು. ಆಮೇಲೆ ಉಳಿದಿರುವಂತಹ ಪ್ಲೇಯರ್ನ RTM ಕಾರ್ಡ್ನ ಯೂಸ್ ಮಾಡಿ ಪಿಕ್ ಮಾಡಬಹುದು. ಯಾಕೆಂದ್ರೆ ರಿಟೆನ್ಷನ್ ಪ್ಲೇಯರ್ಸ್ ಪರ್ಸ್ ಜಾಸ್ತಿ ಇದೆ. ಆ ಒಂದು ರೀಸನ್ ಮೇಲೆ ಸೊ ಟೀಮ್ ಓನರ್ಸ್ ಮಾಸ್ಟರ್ ಮೈಂಡ್ ಯೂಸ್ ಮಾಡಿ 3 ಪ್ಲೇಯರ್ನ ರಿಟರ್ನ್ ಮಾಡಿಕೊಂಡು ಉಳಿದಿರುವಂತಹ 2 ಪ್ಲೇಯರ್ನ RTM ಕಾರ್ಡ್ನ ಯೂಸ್ ಮಾಡಿದ್ರೆ ಅಲ್ಲಿ ಮೇ ಬಿ ಮೆಗಾ ಆಕ್ಷನ್ ಅಲ್ಲಿ ಕಡಿಮೆ ಪ್ರೈಸ್ಗೆ ಬಂದ್ರೆ ಬರಬಹುದು ಗುರು. ಈ ಒಂದು ಸ್ಟ್ರಾಟಜಿಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ನಿರ್ಧಾರ ಅದು ಅವರಿಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫಾರಿನ್ ಪ್ಲೇಯರ್ ಮೆಗಾ ಆಕ್ಷನ್ ಅಲ್ಲಿ ಯಾವುದೇ ಒಂದು ಟೀಮ್ ಪಿಕ್ ಮಾಡಿದ ಮೇಲೆ ಆ ಪ್ಲೇಯರ್ ಏನಾದ್ರು IPL ಆಡಿಲ್ಲಪ್ಪ ಅಂತ ಹೇಳಿದ್ರೆ ಅಂತ ಪ್ಲೇಯರ್ಗೆ 2 ವರ್ಷ ಬ್ಯಾನ್ ಮಾಡಬೇಕಾಗುತ್ತೆ IPL ಇಂದ. ಸೊ ಈ ಒಂದು ರೂಲು ನನಗೆ ಅನಿಸಿದ ಮಟ್ಟಿಗೆ ಒಂದು ಬೆಸ್ಟ್ ರೂಲ್ ಗುರು. ಯಾಕೆಂದ್ರೆ ಸಾಕಷ್ಟು ಫಾರಿನ್ ಪ್ಲೇಯರ್ ಈ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರಿಗೆ ಒಂದು ಕರೆಕ್ಟಾಗಿ ಒಂದು ಬುದ್ಧಿ ಕಲಿಸನೆ ಆಗುತ್ತೆ. ಸೊ ಈ ಒಂದು ನಿರ್ಧಾರಕ್ಕೆ ಒಂದು ಸೆಲ್ಯೂಟ್ ಹೊಡೆಯಬೇಕು BCCI. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಬರುವಂತಹ IPL 2025 ಅಲ್ಲಿ
ಇಂಪ್ಯಾಕ್ಟ್ ಪ್ಲೇಯರು ಕಂಟಿನ್ಯೂ ಆಗಲಿದೆ. ಇನ್ನು IPL 2027 ವರೆಗೂ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರು ರೂಲ್ ಇರುತ್ತೆ ಅಂತೆ. ನೆಕ್ಸ್ಟ್ ಅಪ್ಡೇಟ್, ಯಾವುದೇ ಒಂದು ಫಾರಿನ್ ಪ್ಲೇಯರು ತಮ್ಮ ಹೆಸರನ್ನ ಈ ಮೆಗಾ ಆಕ್ಷನ್ ಅಲ್ಲಿ ರಿಜಿಸ್ಟರ್ ಮಾಡಲೇಬೇಕು. ಇಫ್ ಸಪೋಸ್ ಈ ಮೆಗಾ ಆಕ್ಷನ್ ಅಲ್ಲಿ ರಿಜಿಸ್ಟರ್ ಮಾಡಲಪ್ಪ ಅಂದ್ರೆ ಬರುವಂತಹ ಮಿನಿ ಆಕ್ಷನ್ ಅಲ್ಲಿ ರಿಜಿಸ್ಟರ್ ಮಾಡೋಕೆ ಬರಲ್ಲ. ಈ ಒಂದು ರೂಲ್ಗೆ ಒಂದು ಬಿಗ್ ಸಲ್ಯೂಟ್ ಮಾಡಲೇಬೇಕು. BCCI ಅದರಿಗೆ ಸಾಕಷ್ಟು ರೂಲ್ನ ತಂದಿದ್ದಾರೆ. ಇಂಥ ಒಂದು ರೂಲ್ಗೆ ಡೆಫಿನೆಟ್ ಆಗಿ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಗುರು. ಸೊ ಇದು ಗುರು ಅಪ್ಡೇಟು. ಈ ಒಂದು ಅಪ್ಡೇಟಲ್ಲಿ ಏನಾದರೂ ಡೌಟ್ ಇದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಏನೇ ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ಆ ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.